ದೇಶಕ್ಕೆ ತುಂಬ ದೊಡ್ಡ ಕಂಟಕ ತಂದವರು ಅಂದರೆ ಮಾಧ್ಯಮದವರಾಗಿರ್ತಾರೆ. ಸರ್ಕಾರದ ಕಾಲು ನೆಕ್ಕೊಂಡು ಬುಟ್ ನೆಕ್ಕೊಂಡು ವರ್ಲ್ಡ್ ಪವರ್, ವರ್ಲ್ಡ್ ಆರ್ಡರ್, ಹೊಸ ವರ್ಲ್ಡ್ ಆರ್ಡರ್ ಶುರುವಾಗ್ತಾ ಇದೆ, ಚೈನಾ, ರಷ್ಯಾ, ಇಂಡಿಯಾ ಸೇರ್ಕೊಂಡ್ಬಿಡುತ್ತೆ ಅಂತ ಅಮೆರಿಕನ್ರು ಅವರು ಅಂತ ಹುಚ್ಚನ ಮಗನೊಬ್ಬನ ಅದಕ್ಕೆ ತಂದಿದ್ದಾರೆ ಲೆಕ್ಕ ಹಾಕಿ. ಇವರ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಎಲ್ಲವೂ ದಬಾಕೊಂಡಿದ್ದಾರೆ. ಮಾಧ್ಯಮ ಕಂಟ್ರೋಲ್ ಇದೆ, ಸರ್ಕಾರದ ಕಂಟ್ರೋಲ್ ಇದೆ. ಮಾಧ್ಯಮ ಆ್ಯಕ್ಚುಲಾಗಿ ಇವತ್ತಿಂದ ಒಂದು 50 ವರ್ಷ 100 ವರ್ಷ ಆದಮೇಲೆ ಇವತ್ತಿನ ಇತಿಹಾಸನ ತೆಗೆದು ನೋಡಿದ್ರೆ ಇದರಲ್ಲಿ ದೊಡ್ಡ ವಿಲನ್ ಅಂದರೆ ಈ ಕೋಮುವಾದಿ ಸರ್ಕಾರಗಳು, ಕೋಮುವಾದಿ ಪ್ರೈಮ್ ಮಿನಿಸ್ಟರ್ ಇವರು ಯಾರೂ ಆಗಿರಲ್ಲ. ಇವರು ಆಗಿರ್ತಾರೆ. ದೊಡ್ಡ ದೇಶಕ್ಕೆ ತುಂಬ ದೊಡ್ಡ ಕಂಟಕ ತಂದವರು ಅಂದರೆ ಮಾಧ್ಯಮದವರಾಗಿರ್ತಾರೆ. ಈ US ಅಗ್ರಿಕಲ್ಚರ್ ಟ್ರೇಡ್ ಇದ್ರ ಬಗ್ಗೆ ಮಾತಾಡಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಪ್ರಾಬಲ್ ನನಗೆ ಸಿಕ್ಕಾಪಟ್ಟೆ ಬರ್ತಿದೆ. ನಮಗೂ USA ಆ್ಯಂಡ್ ಇಂಡಿಯಾ ಗಾನ್ ಟು ಆ್ಯನ್ ಟ್ರೇಡ್ ಸೈನ್ ವೇರ್ ಬ್ಲೈಂಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ವಿಲ್ ಬಿ ಕಮಿಂಗ್ ಇನ್ ಟು ಇಂಡಿಯನ್ ಮಾರ್ಕೆಟ್ ಅನ್ನೋದ್ರ ಬಗ್ಗೆ ಎಲ್ಲ ಕಡೆ ಬರ್ತಿದೆ. ನಾನು ಊರಲ್ಲಿದ್ದೆ, ಟಿ ವಿ ಹಾಕ್ತೀನಿ, ಒಂದು ಟಿ ವಿಯಲ್ಲಿ ಬರ್ತಿಲ್ಲ ಅದು. ಯಾಕಂದರೆ ಮಾಧ್ಯಮ ಸಪೋಸ್ ಟು ಬಿ ಪೀಪಲ್ಸ್ ವಾಯ್ಸ್, ಜನಗಳ ದನಿಯಾಗಿರಬೇಕಾಗಿದ್ದು. ಇವರು ಸರ್ಕಾರದ ಕಾಲು ನೆಕ್ಕೊಂಡು ಬುಟ್ ನೆಕ್ಕೊಂಡು ಅವ್ರು ಹೇಳಿದ್ನೆಲ್ಲ ಒಂದು ದಿವಸ ಅವನು 50% ಟ್ಯಾರಿಫ್ ಅಂದ ತಕ್ಷಣ ಇಲ್ಲಿ ಪ್ರಧಾನಿ ಚೈನಾಗೆ ಹೋಗ್ಬಿಡ್ತಾರೆ. ನಮ್ಮದು ಹೊಸ ಏನದು ವರ್ಲ್ಡ್ ಪವರ್, ವರ್ಲ್ಡ್ ಆರ್ಡರ್, ಹೊಸ ವರ್ಲ್ಡ್ ಆರ್ಡರ್ ಶುರುವಾಗ್ತಾ ಇದೆ, ಚೈನಾ, ರಷ್ಯಾ, ಇಂಡಿಯಾ ಸೇರ್ಕೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ಫಸ್ಟು. ಆಮೇಲೆ ಫಸ್ಟ್ ಅವನು ಜಿನ್ಪಿಂಗೆ ನಮಗೆ ಪಾಪ ಆಗ್ತಾನೆ. ನೆಕ್ಸ್ಟ್ ಈ ಕಡೆ ರಷ್ಯಾದಲ್ಲಿ ಇವರು ಪುತಿನ್ ಕಾರಲ್ಲಿ ಕೂತ್ಕೊಂಡ್ಬಿಟ್ರು ಪ್ರಧಾನಿ ಅಂದ ತಕ್ಷಣವೇ ಪುತಿನ್ ಜೊತೆ ಹಿಂಗಾಗ್ಬಿಡುತ್ತೆ ಅಷ್ಟೆಲ್ಲ ಹೇಳ್ಬಿಟ್ಟು ಇವಾಗ ಅವನು ಅಮೆರಿಕಾದಲ್ಲಿ ಟ್ರಂಪು ರಷ್ಯಾದಿಂದ ಆಯಿಲ್ ತಗೋಬಾರ್ದು ಅಂದರೆ ಅಂತ ಅಂದ್ಬಿಟ್ಟು ತಲೆ ಬಗ್ಗಿಸ್ಬಿಟ್ಟು ಸೈನ್ ಹಾಕ್ಬಿಟ್ಟು ಬಂದಿದ್ದಾರೆ. ಸೊ ಇವರ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಎಲ್ಲವೂ ದಬಾಕೊಂಡಿದ್ದಾರೆ. ಯಾವ ಫಾರಿನ್ ಪಾಲಿಸಿ ಏನೂ ಇಲ್ಲ. ಯಾಕೆ ಅಂದರೆ ಇವ್ರು ಏನು ಕೆಲಸ ಮಾಡಬೇಕಾಗಿಲ್ಲ, ಮಾಡೋದು ಗೊತ್ತಿಲ್ಲ. ಯಾಕೆಂದರೆ ನಮ್ಮ ವ್ಯೂ ಏನು ಸರ್ ಇದು ಅಗ್ರಿಕಲ್ಚರ್ ಟ್ರೇಡನ್ನು ಸೈನ್ ಮಾಡೋದ್ರಿಂದ? ಇಟ್ಸ್ ವೆರಿ ಡೇಂಜರಸ್. ಇನ್ನು ಸೈನ್ ಆಗಿಲ್ಲ, ಆಗಲೇ ಈಗ ಸೆಲೆಬ್ರೇಟ್ ಮಾಡ್ತಾ ಕೂತಿರೋ ಆಗಿದೆ ಅಂತ. ಇದು ಡ್ರಾಫ್ಟ್ ಅಷ್ಟೇ, ಇನ್ನು ಫೈನಲ್ ಇದು ಅಗ್ರಿಮೆಂಟ್ ಆಗಿಲ್ಲ. ಅಲ್ಲಿಗೆ ಎಲ್ಲನೂ ತರ್ತಾವೆ. ನಾವು ಟ್ರಂಪ್ ಅಂತ ನಾವು ನಮ್ಮ ಜನಗಳ ಬಗ್ಗೆ ದಡ್ರು ಅಂತ ಬೈಕೊಂತೀವಿ, ನಾವು ಇಂಥವ್ರನ್ನೆಲ್ಲ ಅಧಿಕಾರಕ್ಕೆ ತಂದಿದ್ದಾರೆ ಅಂತ ಅಮೆರಿಕನ್ರು ಅವರು ಅಂತ ಹುಚ್ಚನ ಮಗನೊಬ್ಬನ ಅಧಿಕಾರಕ್ಕೆ ತಂದಿದ್ದಾರೆ ಲೆಕ್ಕ ಹಾಕಿ ಹೇಳಬೇಕು. ಸೊ ಏನು ಬೇಕಾದ್ರೆ ಹೆಂಗೆ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು. ಅವನು ಅದನ್ನೇ ಸೇಮ್ ಪಾಲಿಟಿಕ್ಸ್ ಅವನಲ್ಲಿ ಮಾಡ್ತಾರೆ. ಅಮೆರಿಕನ್ಸ್ ಡೇಂಜರಲ್ಲಿದ್ದಾರೆ, ಹೊರಗಡೆ ಅವ್ರನ್ನೆಲ್ಲ ಓಡಿಸ್ಬೇಕು, ನಮ್ಮ ಜನಗಳಿಗೆ ಕೆಲಸ ಇರಬೇಕು, ನಮ್ಮ ಜನಗಳಿಗೆ ಎಲ್ಲ ಸಿಗಬೇಕು ಅಂತ ಮೂಲತಃವಾದಿ. ಸೊ ಮೂಲಭೂತವಾದಿ ಒಂದು, ಜೊತೆಗೆ ಬಹುಸಂಖ್ಯವಾದ ಈಸಿ ಅಲ್ವಾ ನಿಮಗೆ. ಇಲ್ಲಿ ಮುಂಚೆ ನಾವು ಕಾಂಗ್ರೆಸ್ಸು ಮೈನಾರಿಟಿ ಅಪೀಸ್ಮೆಂಟ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಅನ್ನೋದು, ಅಲ್ಪಸಂಖ್ಯಾತರಿಗೆ ಅವ್ರಿಗೆಲ್ಲ ಮಾಡ್ಕೊಡ್ತಾರೆ ಅಂತ. ಏನು ಸಿಗುತ್ತೆ ಅವ್ರಿಗೆ? 20% ಓಟ್ ಅಷ್ಟೇ. ಅದು ಎಲ್ಲ ಹಾಕಿದ್ರೆ 20% ಹಾಕಿದ್ರೆ ಅದರಲ್ಲಿ ಚೆನ್ನಾಗಿ ಹಾಕಲು ಗೊತ್ತಿಲ್ಲ. ಆದರೆ 80% ಹೊಲಿಸ್ಬಿಟ್ರೆ ಈಸಿ ಅಲ್ಲ, ನೀವೇನು ಕೆಲಸ ಮಾಡಬೇಕಲ್ಲ. ಇನ್ನು 80% ಕ್ವೆಶನ್ ಕೇಳೋರು ಇರ್ತಿದ್ರು ನಿಮ್ಮನ್ನು. ಆ 80%ಗೋಸ್ಕರ ಕೆಲಸ ಮಾಡಬೇಕಾಗೋದು. ಒಂದು ಪುಟ್ಟ ಸ್ಕ್ಯಾಮ್ ಬಂದರೂ ಒಬ್ಬ ಮಿನಿಸ್ಟ್ರ್ ಹೆದರ್ಕೊಂಡು ನಡುಗೋವನು, ಸರ್ಕಾರ ಬಿದ್ದೋಗ್ಬಿಡುತ್ತೆ, ಒಬ್ಬೊಬ್ಬ ಚೀಫ್ ಮಿನಿಸ್ಟರ್ ನಡಗಬೇಕಾಗಿರೋದು. ಮಿನಿಸ್ಟ್ರುಗಳು ಇಮಿಡಿಯೇಟಾಗಿ ರಾಜೀನಾಮೆ ಕೊಡ್ತಾಯಿದ್ರು. ಇಲ್ಲಿ ಏನು ಯಾವ ಎಫ್ಸಿನ್ ಫೈಲೇ ಬೇಕಾಗಿಲ್ಲ ನಿಮಗೆ. ಎಂತೆಂಥ ಫೈಲ್ಗಳೆಲ್ಲ ಆಗೋದು ಇದುವರೆಗೂ. ಯಾವುದಕ್ಕೂ ಅಕೌಂಟಬಿಲಿಟಿ ಝೀರೋ.